ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ಎಸ್ಎಸ್ಎಲ್ಸಿ ಪರೀಕ್ಷೆಯ ವಾರ್ಷಿಕ ಪರೀಕ್ಷಾ 2024-25ರ ಪ್ರಶ್ನೆ ಪತ್ರಿಕೆಯ ಉತ್ತರ ಕೀಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಉತ್ತರವನ್ನು ಕೊಡಲು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಆದರೆ ಇಲಾಖೆಯ ಉತ್ತರಗಳೇ ಅಂತಿಮ ಉತ್ತರಗಳಾಗಿರ್ತವೆ. ನನ್ನ ಉತ್ತರಗಳನ್ನು ತಾತ್ಕಾಲಿಕವಾಗಿ ಈ ಉತ್ತರಗಳನ್ನು ತಾವು ಚೆಕ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇದರ ಒಂದು ಪರಿಹಾರವನ್ನು ವಿಡಿಯೋದು ಕಂಪ್ಲೀಟ್ ಆಗಿ ಪ್ರಶ್ನೆಗಳ ಉತ್ತರವನ್ನು ನೋಡೋಣ. ಮೊದಲನೇ ಪ್ರಶ್ನೆಯಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಮೊದಲನೇ ಪ್ರಶ್ನೆ 2 ಮತ್ತು 3ರ ಮಸ ಅವನ್ನು ಕಂಡುಹಿಡಿಯಿರಿ. ಲಸ ಅವನ್ನು ಕಂಡುಹಿಡಿಯಿರಿ. ಲಸ ಎಷ್ಟಾಗ್ತದೆ ಇಲ್ಲಿ ಅಂತಂದ್ರೆ 6 ಅಂತ ಹೇಳಾಗ್ತದ. ಲಸ ಎಷ್ಟಾಗ್ತದೆ ಇಲ್ಲಿ 6. ಆಪ್ಷನ್ ಡಿ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ a1x ಪ್ಲಸ್ b1y ಪ್ಲಸ್ c1 ಈಕ್ವಲ್ಸ್ ಟು 0 ಮತ್ತು a2x ಪ್ಲಸ್ b2y ಪ್ಲಸ್ c2 ಈಕ್ವಲ್ಸ್ ಟು 0 ಈ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳು ಐಕ್ಯಗೊಂಡಾಗ ಸರಿಯಾದ ಸಂಬಂಧವು ಯಾವುದಾಗ್ತದ ಅಂತ ಕೇಳ್ಯಾರ. ಇಲ್ಲಿ ಆಪ್ಷನ್ ಎ a1 ಡಿವೈಡ್ ಬೈ a2 ಈಕ್ವಲ್ಸ್ ಟು b1 ಡಿವೈಡ್ ಬೈ b2 ಈಕ್ವಲ್ಸ್ ಟು c1 ಡಿವೈಡ್ ಬೈ c2 ಅನ್ನೋದು ಸರಿಯಾದ ಉತ್ತರವನ್ನಾಗ್ತದ. ಆಪ್ಷನ್ ಎ ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ ಯಾವುದು ಅಂತ ಕೇಳಿದ್ದಾರೆ. ವರ್ಗ ಸಮೀಕರಣ ಅಂತಂದಾಗ ಆಪ್ಷನ್ ಡಿ ಸರಿಯಾದ ಉತ್ತರವನ್ನಾಗ್ತದ. ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 4 ಈಕ್ವಲ್ಸ್ ಟು 0. ಇಲ್ಲಿ ತಾವು ಗೊಂದಲದಲ್ಲಿ ಬೀಳಬಾರ್ದು. ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಅಂತ ಹೇಳಿದೆ. ಅದು ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ. ಆದ್ರೆ ಪ್ರಶ್ನೆಯಲ್ಲಿ ಏನು ಕೇಳಿದಾರೆ? ವರ್ಗ ಸಮೀಕರಣ ಅಂತ ಹೇಳಿ ಕೇಳಿದಾರೆ. ವರ್ಗ ಸಮೀಕರಣ ಅಂತಂದಾಗ ಆಪ್ಷನ್ ಡಿ ಉತ್ತರವನ್ನ ಆಗ್ತದೆ. ನಾಲ್ಕನೇ ಪ್ರಶ್ನೆ ಇವುಗಳಲ್ಲಿ ಯಾವಾಗಲೂ ಸಮರೂಪವಾಗಿರುವ ಆಕೃತಿಗಳು ಯಾವಾಗ್ತಾವ ಅಂತಂದ್ರೆ ಸಮಬಾಹು ತ್ರಿಭುಜಗಳಾಗ್ತವ. ಆಪ್ಷನ್ ಎ ಸರಿಯಾದ ಉತ್ತರ. ವರ್ಗ ಮತ್ತು ಆಯತ ಸಮರೂಪ ಆಗಲ್ಲ, ವರ್ಗ ಮತ್ತು ವಜ್ರಾಕೃತಿಯೂ ಆಗಲ್ಲ. ಯಾವುದೇ ಎರಡು ತ್ರಾಪಿಜ್ಯಗಳು ಕೂಡ ಸಮರೂಪ ಆಕೃತಿಗಳನ್ನ ಆಗುವುದಿಲ್ಲ. ಐದನೇ ಪ್ರಶ್ನೆ ತ್ರಿಜ್ಯ r ಮಾನಗಳಿರುವ ಒಂದು ಗೋಳದ ಘನಫಲ ಆಪ್ಷನ್ ಬಿ 4/3 ಪೈ r ಕ್ಯೂಬ್ ಘನಮಾನ ಅನ್ನೋದು ಸರಿಯಾದ ಉತ್ತರ. ಆರನೇ ಪ್ರಶ್ನೆ ಮೂಲ ಬಿಂದುವಿನಿಂದ ಪಿ ಆಫ್ ಎಕ್ಸ್ ವೈ ಬಿಂದುಗೆ ಇರುವ ದೂರ ಸೂತ್ರವನ್ನು ಆಪ್ಷನ್ ಸಿ ಇಲ್ಲಿ √x² ಪ್ಲಸ್ y² ಅನ್ನೋದು ಸರಿಯಾದ ಉತ್ತರ. ಏಳನೇ ಪ್ರಶ್ನೆ -1, -3, -5 ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. -3 -1 ಅನ್ನು ಮಾಡಿದಾಗ -2 ಅನ್ನೋದು ಉತ್ತರವನ್ನು ಸಿಗ್ತದ. ಆಪ್ಷನ್ ಸಿ ಇಲ್ಲಿ ಡಿ ಸಾಮಾನ್ಯ ವ್ಯತ್ಯಾಸ -2. ಇಲ್ಲಿ ಡಿ ಈಕ್ವಲ್ಸ್ ಟು a2 a1 ಅನ್ನು ಮಾಡಿದಾಗ ಡಿ ಅನ್ನು ಸಿಗ್ತದೆ. ಸಾಮಾನ್ಯ ವ್ಯತ್ಯಾಸ -2. ಎಂಟನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ O ವೃತ್ತ ಕೇಂದ್ರ ಮತ್ತು APB ಕಂಸದ ಉದ್ದ 4 ಪೈ ಸೆಂಟಿಮೀಟರ್ ಆಗಿದೆ. OB ಈಕ್ವಲ್ಸ್ ಟು 9 ಸೆಂಟಿಮೀಟರ್ ಆದರೆ ಕೋನದ ಅಳತೆಯನ್ನು ಕೇಳಿದರೆ ಇಲ್ಲಿ ಏನು ಕೊಟ್ಟಿದ್ದಾರೆ? ಕಂಸದ ಉದ್ದವನ್ನು ಕೊಟ್ಟರೆ ಸೂತ್ರ θ/360 ಇಂಟು 2πr ಅನ್ನೋದು ಕೊಟ್ಟಿದ್ದಾರೆ. ಇದು ಎಷ್ಟಾಗ್ತದೆ? ಕಂಸದ ಉದ್ದ 4 ಪೈ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಪೈ ಅನ್ನು ಕ್ಯಾನ್ಸಲ್ ಆಯಿತು. ನಾವು ಥೀಟವನ್ನು ಕಂಡುಹಿಡಬೇಕು. ತ್ರಿಜ್ಯವನ್ನು 9 ಸೆಂಟಿಮೀಟರ್ ಕೊಟ್ಟಿದ್ದಾರೆ. θ/360 ಇಂಟು 2 ಇಂಟು 9 ಈಕ್ವಲ್ಸ್ ಟು 4 ಅನ್ನೋದಾಯಿತು. 9 2 18 ಇದು 18 ಆಯಿತು. 18 1 18 18 2 36. θ/20 ಈಕ್ವಲ್ಸ್ ಟು 4 ಅನ್ನೋದು ಬಂತು. θ ಈಕ್ವಲ್ಸ್ ಟು 80. ಆಪ್ಷನ್ ಬಿ ಸರಿಯಾದ ಉತ್ತರ. ಕೋನ 80 ಡಿಗ್ರಿ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅದರಲ್ಲಿ 9ನೇ ಪ್ರಶ್ನೆ ಒಂದು ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮ ಘಾತ ಡಿಗ್ರಿ ಬರೆಯಿರಿ. ರೇಖಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಎಷ್ಟಾಗಿರ್ತದ? 1 ಆಗಿರ್ತದ. ರೇಖಾತ್ಮಕದ 1, ವರ್ಗಾತ್ಮಕದ 2, ಬಹುಪದೋಕ್ತಿ ಘನಾತ್ಮಕದು 3 ಆಗಿರ್ತದ. ಹಾಗಾಗಿ ಸರಿಯಾದ ಉತ್ತರ 1. ಅಂಚಿನ ಉದ್ದ ಎ ಮಾನಗಳಿರುವ ಒಂದು ವರ್ಗ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಅಂಚಿನ ಉದ್ದ ಎ ಅಂತ ಹೇಳಿದಾಗ 6a² ಅನ್ನೋದು ಒಂದು ವರ್ಗಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 6a² ಅಂತೇಳಿ ಆಗ್ತದೆ. ಕೊಟ್ಟಿರುವ ಆವೃತ್ತಿಯ ವಿತರಣಾ ಕೋಷ್ಟಕದಲ್ಲಿ ಬಹುಲಕವಿರುವ ವರ್ಗಾಂತರವನ್ನು ಬರೆಯಿರಿ. ಬಹುಲಕವಿರುವ ವರ್ಗಾಂತರ ಇಲ್ಲಿ 3ರಿಂದ 5 ವರ್ಗಾಂತರದಲ್ಲಿ ಬಹುಲಕವನ್ನು ಇದೆ. ಉತ್ತರ 3ರಿಂದ 5. ಒಂದು ಅಸಂಭವ ಘಟನೆಯ ಸಂಭವನೀಯತೆಯು 0 ಅಂತ ಹೇಳಾಗಿರ್ತದ. 0 ಅಂತೇಳಿ ಬರಿಬೋದು ಅಥವಾ 0. 13ನೇ ಪ್ರಶ್ನೆ
2x ಪ್ಲಸ್ 3y ಮೈನಸ್ 9 ಮತ್ತು 3x ಪ್ಲಸ್ 2y ಮೈನಸ್ 6 = 0 ರೇಖಾತ್ಮಕ ಸಮೀಕರಣ ಜೋಡಿಗಳು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ? ಇಲ್ಲಿ 2/3 3/2 ಇವೆರಡು ಈಕ್ವಲ್ ಇಲ್ಲ, ಅಂದರೆ a1/a2 ನಾಟ್ ಈಕ್ವಲ್ಸ್ ಟು b1/b2 ಅಂತ ಹೇಳಾಗ್ತದ. ಒಂದೇ ಒಂದು ಪರಿಹಾರವನ್ನು ಹೊಂದಿರುತ್ತದ, ಒಂದು ಪರಿಹಾರವನ್ನು ಹೊಂದಿದೆ. ಛೇದಿಸುವ ರೇಖೆಗಳು ಒಂದು ಪರಿಹಾರವನ್ನು ಹೊಂದಿರುತ್ತವೆ. ಒಂದು ಪರಿಹಾರ ಹೊಂದಿದೆ ಅಂತೇಳಿ ಬರಿಬೋದು, ಅಥವಾ ಅನನ್ಯ ಪರಿಹಾರ ಹೊಂದಿದೆ ಅಂತೇಳಿ ಬರಿಬೋದು. ಮುಂದಿನ ಪ್ರಶ್ನೆ 14ನೇದು. ಕೊಟ್ಟಿರುವ ನಕ್ಷೆಯಲ್ಲಿ y = p ಆಫ್ x ಬಹುಪದೋಕ್ತಿಯ ಶೂನ್ಯತೆಗಳನ್ನು ಬರೆಯಿರಿ. ಶೂನ್ಯತೆಗಳು ಎಷ್ಟಾಗ್ತವೆ? ಇಲ್ಲಿ 2 ಶೂನ್ಯತೆಗಳವ, ಬಟ್ ಶೂನ್ಯತೆಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. 2 ಶೂನ್ಯತೆಗಳು ಅವು 2 ಶೂನ್ಯತೆಗಳು ಯಾವ ಅಂತಂದ್ರೆ -1, ಇನ್ನೊಂದು 4 ಅನ್ನೋದು, ಇವು 2 ಶೂನ್ಯತೆಗಳನ್ನು ಹೊಂದಿವೆ. 15ನೇ ಪ್ರಶ್ನೆ. ಈ x × x + 2 ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ. ಇದು x × x + 2 ಇದು ಒಂದು ವರ್ಗ ಸಮೀಕರಣ ಆಗ್ತದೆ ಗುಣಾಕಾರ ಮಾಡಿದಾಗ. x = 0, ಮತ್ತೊಂದು x + 2 = 0. x = 0 ಅನ್ನೋದು ಒಂದು ಮೂಲ, ಇನ್ನೊಂದು x = -2 ಅನ್ನೋದು ಮತ್ತೊಂದು ಮೂಲವನ್ನು ಆಗಿರ್ತದೆ. 16ನೇ ಪ್ರಶ್ನೆ. ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ABC ಸಮರೂಪವಾಗಿದೆ. ತ್ರಿಭುಜ QRP ಎಂದು ತೋರಿಸಲು ಬಳಸಿರುವ ಸಮರೂಪತೆಯ ನಿರ್ಧಾರಕ ಗುಣವನ್ನು ಬರೆಯಿರಿ. ಸಮರೂಪತೆ ನಿರ್ಧಾರಕ ಗುಣ ಅಂತಂದ್ರೆ AB ಭಾಗಿಲೆ QR ಅಂತ ಹೇಳಿ ಆಗ್ತದ, ಈಕ್ವಲ್ಸ್ ಟು BC ಭಾಗಿಲೆ PR ಅಂತ ಹೇಳಿ ಆಗ್ತದ, ಈಕ್ವಲ್ಸ್ ಟು AC ಭಾಗಿಲೆ PQ ಅಂತ ಹೇಳಿ ಆಗ್ತದೆ. ಇದನ್ನು 2/4 ಈಕ್ವಲ್ಸ್ ಟು 2.5/5 ಈಕ್ವಲ್ಸ್ ಟು 3/6 ಅಂತ ಹೇಳಾಗ್ತದೆ. ಇದು ಎಲ್ಲವನ್ನ ಈಕ್ವಲ್ ಮಾಡಿದಾಗ 1/2 = 1/2 = 1/2 ಅಂತ ಹೇಳಿ ಬರ್ದ. ಆದರೆ ಯಾವುದು ನಿಯಮವನ್ನು ಉಪಯೋಗ ಮಾಡಿದ್ದಾರೆ ಅಂತ ಹೇಳಿ ಅಷ್ಟೇ ಕೇಳಿದರೆ ಇಲ್ಲಿ ಬಾಹು ಸಿದ್ಧಾಂತವನ್ನು, ಸಮಾನುಪಾತ ಬಾಹುಗಳನ್ನು ಸಿದ್ಧಾಂತ ನಿರ್ಧಾರಕ ಗುಣವನ್ನು ಉಪಯೋಗ ಮಾಡಿದ್ದಾರೆ. ಬಾಹು ನಿರ್ಧಾರಕ ಸಿದ್ಧಾಂತವನ್ನು ಉಪಯೋಗ ಮಾಡಿದ್ದಾರೆ. ಇಲ್ಲಿ ನಿರ್ಧಾರಕ ಗುಣವನ್ನು ಉಪಯೋಗ ಮಾಡಿದ್ದಾರೆ. 17ನೇ ಪ್ರಶ್ನೆ. ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಅಂಕದ ಪ್ರಶ್ನೆಗಳು. ಅದರಲ್ಲಿ 17ನೇ ಪ್ರಶ್ನೆ. ಕೊಟ್ಟಿರುವ ಚಿತ್ರದಲ್ಲಿ ABC = 90 ಡಿಗ್ರಿ ಆಗಿದೆ. ಕೋನಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಸೈನ್ ಅಲ್ಫಾ ಅಂತ ಹೇಳಿ ಕೇಳಿದಾಗ, ಸೈನ್ ಅಲ್ಫಾ ಅಂತಂದ್ರೆ ಅಭಿಮುಖ ಭಾಗಿಲೆ ವಿಕರ್ಣ ಅಂತ ಹೇಳಾಗ್ತದೆ. ಸೈನ್ ಅಲ್ಫಾ ಅಭಿಮುಖ ಎಷ್ಟಿಲ್ಲಿ? ಇದು ಅಲ್ಫಾವನ್ನು ತಗೊಂಡಾಗ ಅಭಿಮುಖ 3, ವಿಕರ್ಣ 5. ಮತ್ತೊಂದು ಕೇಳಿದ್ದಾರೆ ಟ್ಯಾನ್ ಥೀಟಾ ಅಂತಂದಾಗ, ಈ ಟ್ಯಾನ್ ಥೀಟಾ ಇದನ್ನು ತಗೊಂಡಾಗ ಥೀಟಾ ಇದು ಅಭಿಮುಖ ಆಗ್ತದ, ಇದು ಪಾರ್ಶ್ವ ಆಗ್ತದ. ಟ್ಯಾನ್ ಥೀಟಾ ಎಷ್ಟಾಗ್ತದ? 4/3 ಅನ್ನೋದು ಟ್ಯಾನ್ ಥೀಟಾದ ಬೆಲೆಯನ್ನು ಸಿಗ್ತದೆ. 18ನೇ ಪ್ರಶ್ನೆ. 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇಲ್ಲಿ ಅದರಲ್ಲಿ ಉತ್ತರವನ್ನು ನಾನು ಇಲ್ಲಿ ಬರೆದಿದ್ದೇನೆ, ಕಂಪ್ಲೀಟ್ ಆಗಿ ಉತ್ತರವನ್ನು ಇಲ್ಲಿ ಬರ್ದೇನೆ. 6 + √2 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ನಂತರ 6 + √2 = p/q. p ಮತ್ತು q ಎರಡು ಏನಾಗಿರ್ತವ? ಪೂರ್ಣಾಂಕಕ್ಕೆ ಸೇರಿದಾಗಿರ್ತವೆ. q0 = 0. p ಮತ್ತು q ಸಹ ಅವಿಭಾಜ್ಯ ಅಪವರ್ತನಗಳಾಗಿರ್ತವ. √2 ಈ ಪ್ಲಸ್ ಆರ್ ಅನ್ನು ಈ ಕಡೆ ಕಳಿಸಿದಾಗ -6 ಅಂತ ಹೇಳಿತ್ತು. p/q = -6. √2 p - 6q/q. ಇದು ಏನಾಗ್ತದ? p - 6q/q ಒಂದು ಭಾಗಲಬ್ಧ ಸಂಖ್ಯೆ, ಆದರೆ √2 ಒಂದು ಅಭಾಗಲಬ್ಧ ಸಂಖ್ಯೆ. ನಮ್ಮ ಊಹೆ ತಪ್ಪು. ಆದ್ದರಿಂದ ಕೊನೆಯದಾಗಿದ್ದು 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿದೆ. ಈ ರೀತಿ ಉತ್ತರವನ್ನು ಬರೀಬೇಕು, ಸಾಧಿಸಿದೆ. ನೆಕ್ಸ್ಟ್ ಅಲ್ಲಿ ಅಥವಾ ಪ್ರಶ್ನೆ. 2 ಧನ ಪೂರ್ಣಾಂಕಗಳ ಮಸ ಮತ್ತು ಲಸಗಳು ಕ್ರಮವಾಗಿ ಮಸ 4, ಲಸ 60 ಆಗಿದೆ. ಅದರಲ್ಲಿ ಒಂದು ಪೂರ್ಣಾಂಕವು 20 ಆದರೆ ಮತ್ತೊಂದು ಪೂರ್ಣಾಂಕವನ್ನು ಕಂಡುಹಿಡಿಯಿರಿ. ಇಲ್ಲಿ ಮಸ 4, ಲಸ 60, a = ಒಂದು ಸಂಖ್ಯೆನ 20 ಅಂತ ತಗೊಂಡಿನಿ. ಸೂತ್ರ a × b, ಒಂದು ಪೂರ್ಣಾಂಕ ಗುಣಿಲೆ ಎರಡನೇ ಪೂರ್ಣಾಂಕ = 2 ಸಂಖ್ಯೆಗಳ ಮಸ ಮತ್ತು ಆ 2 ಸಂಖ್ಯೆಗಳ ಲಸ. ಇಲ್ಲಿ ಸಿಂಪ್ಲಿಫೈ ಮಾಡಿದಾಗ b = 4 × 3 = 12. ಇಲ್ಲಿ 12 ಅನ್ಬೇಕು. ಉತ್ತರ 12. ಇನ್ನೊಂದು ಪೂರ್ಣಾಂಕ 12, ಒಂದು ಪೂರ್ಣಾಂಕ 20. 19ನೇ ಪ್ರಶ್ನೆ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. ಇಲ್ಲಿ ಸಮೀಕರಣ 1
2 ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 10 ಅದನ್ನು ಸಮೀಕರಣ 1 ಅಂತ ಇಟ್ಕೊಂಡಿನಿ. ಎಕ್ಸ್ ಮೈನಸ್ ವೈ ಈಕ್ವಲ್ಸ್ ಟು 2 ಸಮೀಕರಣ 2. ಸಮೀಕರಣ 1 ಮತ್ತು 2 ವರ್ಜಿಸಿದಾಗ ವೈ ವೈ ಅನ್ನು ಕ್ಯಾನ್ಸಲ್ ಆಯಿತು. 2x ಪ್ಲಸ್ 1x ಅನ್ನು 3x ಆಯಿತು ಈಕ್ವಲ್ಸ್ ಟು ಇಲ್ಲಿ 3. 3x ಈಕ್ವಲ್ಸ್ ಟು 12. ಎಕ್ಸ್ ಈಕ್ವಲ್ಸ್ ಟು 12 ಭಾಗಿಲೆ 3 ಮಾಡಿದಾಗ 4 ಅನ್ನೋದು ಸಿಕ್ತು. ಈ ಎಕ್ಸ್ ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶವನ್ನು ಮಾಡೀನಿ. 4 ಮೈನಸ್ ವೈ ಈಕ್ವಲ್ಸ್ ಟು 2 ಬಂತು. ಈ 2 ಈ ಕಡೆ ತಂದಾಗ 4ರಲ್ಲಿ 2 ಹೋದ್ರೆ ವೈ ಈಕ್ವಲ್ಸ್ ಟು 2, ಎಕ್ಸ್ ಈಕ್ವಲ್ಸ್ ಟು 4 ಮತ್ತು ವೈ ಈಕ್ವಲ್ಸ್ ಟು 2 ಮೂಲಗಳನ್ನು ಕಂಡುಹಿಡಿದಿದ್ದೇವೆ. ನೆಕ್ಸ್ಟ್ 20ನೇ ಪ್ರಶ್ನೆ. ಆ 20ನೇ ಪ್ರಶ್ನೆ ಎಕ್ಸ್ ಸ್ಕ್ವೇರ್ ಪ್ಲಸ್ 8x ಪ್ಲಸ್ 12 ಈಕ್ವಲ್ಸ್ ಟು 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡ್ರಿ. ಅಪವರ್ತನ ವಿಧಾನದಿಂದ ಬಿಡಿಸಿ ನಾನು ಇಲ್ಲಿ 8x ಅನ್ನು 6x ಪ್ಲಸ್ 2x ಅಂತೇಳಿ ಅಪವರ್ತನಗಳು ಮಾಡ್ಕೊಂಡು ಇಲ್ಲಿ x ಅನ್ನು ಕಾಮನ್ ತೆಗೆದಾಗ x ಪ್ಲಸ್ 6 ಪ್ಲಸ್ 2 ಕಾಮನ್ ತೆಗೆದಾಗ x ಪ್ಲಸ್ 6, ಎಕ್ಸ್ ಪ್ಲಸ್ 2 ಈಕ್ವಲ್ಸ್ ಟು 0, ಎಕ್ಸ್ ಪ್ಲಸ್ 6 ಈಕ್ವಲ್ಸ್ ಟು 0 ಆದಾಗ ಎಕ್ಸ್ ಈಕ್ವಲ್ಸ್ ಟು -2 ಮತ್ತೊಂದು ಎಕ್ಸ್ ಈಕ್ವಲ್ಸ್ ಟು -6 ಈ ರೀತಿ 2 ಮೂಲಗಳನ್ನು ಸಿಗ್ತವೆ. ಅಥವಾ ಪ್ರಶ್ನೆ ಅದರ ಉತ್ತರ ಇಲ್ಲಿ ಬರೆದಿದ್ದೇನೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 5 ಈಕ್ವಲ್ಸ್ ಟು 0 ಇಲ್ಲಿ ಶೋಧಕ ಸೂತ್ರವನ್ನು ಕಂಡುಹಿಡಿಯಿರಿ. ವರ್ಗ ಸಮೀಕರಣದ ಶೋಧಕ ಸೂತ್ರವನ್ನು ಕಂಡುಹಿಡಿರಿ ಮತ್ತು ಮೂಲಗಳ ಸ್ವಭಾವವನ್ನು ಬರೆಯಿರಿ. ಶೋಧಕ ಸೂತ್ರ ಏನಾಗ್ತದೆ ಇಲ್ಲಿ ಅಂತಂದ್ರೆ ಡೆಲ್ಟಾ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ 4ac ಅದನ್ನು ತಗೊಂಡಿಲ್ಲಿ ಎ ಈಕ್ವಲ್ಸ್ ಟು 1, ಬಿ ಈಕ್ವಲ್ಸ್ ಟು 4 ಮತ್ತು ಸಿ ಈಕ್ವಲ್ಸ್ ಟು 5. 4 ಸ್ಕ್ವೇರ್ ಮೈನಸ್ 4 ಇಂಟು 1 ಇಂಟು 5 16 ಮೈನಸ್ 20 ಮೈನಸ್ 4 ಅನ್ನೋದು ಬೆಲೆ ಬಂತು. ವಾಸ್ತವ ಮೂಲಗಳನ್ನು ಹೊಂದಿಲ್ಲ, ವಾಸ್ತವ ಮೂಲಗಳನ್ನು ಯಾವುದೇ ಮೂಲಗಳನ್ನು ಹೊಂದಿಲ್ಲ ಅನ್ನೋದು ಇದರ ಮೂಲಗಳ ಸ್ವಭಾವವನ್ನು ಆಗ್ತದೆ. 21ನೇ ಪ್ರಶ್ನೆ 5, 9, 13 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರದ ಉಪಯೋಗಿಸಿ ಕಂಡುಹಿಡಿಯಿರಿ. ಈ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ a ಈಕ್ವಲ್ಸ್ ಟು 5, ಡಿ ಈಕ್ವಲ್ಸ್ ಟು 4, ಎನ್ ಈಕ್ವಲ್ಸ್ ಟು 20, ಎಸ್ ಎನ್ ಅಥವಾ ಎಸ್ 20 ಪದಗಳನ್ನು ಕಂಡುಹಿಡಬೇಕು. ಇಲ್ಲಿ ಸೂತ್ರ ಎಸ್ ಎನ್ ಈಕ್ವಲ್ಸ್ ಟು n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ. ಇಲ್ಲಿ ಎಸ್ 20 ಈಕ್ವಲ್ಸ್ ಟು 20/2 2 ಇಂಟು ಎ ಅಂತಂದ್ರೆ 5 ಪ್ಲಸ್ 19 20ರಲ್ಲಿ 1 ಹೋದಾಗ 19 ಇಂಟು ಡಿ ಅಂತಂದ್ರೆ 4. ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದಾಗ 860 20 ಪದಗಳ ಮೊತ್ತ 860 ಅನ್ನೋದು ಸಿಕ್ತು. 22ನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಓ ವೃತ್ತಕೇಂದ್ರವಿರುವ ವೃತ್ತಕ್ಕೆ ಪಿ ಎ ಮತ್ತು ಪಿ ಬಿಗಳು ಸ್ಪರ್ಶಕಗಳಾಗಿವೆ. ಪಿ ಎ ಈಕ್ವಲ್ಸ್ ಟು 4 ಸೆಂಟಿಮೀಟರ್ ಮತ್ತು ಎ ಪಿ ಒ ಈಕ್ವಲ್ಸ್ ಟು 40 ಡಿಗ್ರಿ ಆದರೆ ಎ ಒ ಬಿಯ ಅಳತೆ ಮತ್ತು ಪಿ ಬಿಯ ಉದ್ದವನ್ನು ಕಂಡುಹಿಡಿಯಿರಿ. ಇಲ್ಲಿ ಪಿ ಎ ಅಂತ ಹೇಳಿ ಕೊಟ್ಟಿದ್ದಾರೆ. ಪಿ ಎ ಮತ್ತು ಪಿ ಬಿಗಳು ಎರಡೂ ಸಮನಾಗಿರ್ತವ. ಈ ಪಿ ಎ ಮತ್ತು ಪಿ ಬಿಗಳು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳ ಉದ್ದವು ಸಮನಾಗಿರ್ತದೆ. ಹಾಗಾಗಿ ಪಿ ಬಿಯ ಉದ್ದ ಎಷ್ಟಾಗಿರ್ತದೆ 4 ಸೆಂಟಿಮೀಟರ್. ನೆಕ್ಸ್ಟ್ ಇದೊಂದು ಚತುರ್ಭುಜ ಆಗ್ತದೆ. ಚತುರ್ಭುಜದಲ್ಲಿ ಈ ಎರಡು ಕೋನಗಳು ಸಮನಾಗಿರ್ತವ 40 40. ಒಟ್ಟು ಇದು ಪಿ ಕೋನ ಎಷ್ಟಾಗ್ತದೆ 40 ಆಗ್ತದೆ. ಎ ಒ ಬಿ ಕೋನ ಎಷ್ಟಾಗ್ತದೆ 100. ಸಾರಿ 40 40 80 ಆಯಿತು. ಇದು 100 ಅಂತ ಹೇಳಿ ಸಿಗ್ತದೆ. ಅದನ್ನ ಇಲ್ಲಿ ಸಿಂಪ್ಲಿಫೈ ಮಾಡೀನಿ. ಎ ಒ ಬಿ ಈಕ್ವಲ್ಸ್ ಟು 100. ಎ ಒ ಬಿ ಪ್ಲಸ್ ಇದು ಎ ಕೋನ ಮತ್ತು ಪಿ ಕೋನ ಕಂಪ್ಲೀಟ್ ಆಗಿ ಪಿ ಕೋನದ 80 ಮತ್ತೊಂದು ಬಿ ಕೋನ ಇದು 90 ಇರ್ತದೆ. ಎ ಒ ಬಿ ಈಕ್ವಲ್ಸ್ ಟು 100 ಡಿಗ್ರಿ ಅಂತ ಸಿಕ್ತು. 22ನೇ ಪ್ರಶ್ನೆ ಅಂಕಗಣಿತದ ಮೂಲ ಪ್ರಮೇಯ ಪ್ರಕಾರ 40 ಈಕ್ವಲ್ಸ್ ಟು ಎಕ್ಸ್ ಘಾತಾಂಕ ವಾಯು ಇಂಟು ಝಡ್ ಆದರೆ ಎಕ್ಸ್ ವೈ ಝಡ್ ಬೆಲೆಗಳನ್ನು ಕಂಡುಹಿಡಿಯಿರಿ. ಇಲ್ಲಿ 40ರ ಅವಿಭಾಜ್ಯ ಅಪವರ್ತನಗಳನ್ನು ಬರ್ಕೊಂಡಿನಿ. 2 20 2 10 2 5 ಅಂತೇಳಿ ಅವಿಭಾಜ್ಯ ಅಪವರ್ತನಗಳು ಏನಿರ್ತವೆ 2ರ ಘಾತಾಂಕ 3 2ರ ಘಾತಾಂಕ 3 ಗುಣಿಲೆ 5. 2ರ ಜಾಗದಲ್ಲಿ ಎಕ್ಸ್ ಅಂತ ಹೇಳಿದೆ, 3ರ ಜಾಗದಲ್ಲಿ ವೈ ಅಂತ ಹೇಳಿದೆ, ಝಡ್ ಜಾಗದಲ್ಲಿ 5 ಅಂತ ಹೇಳಿದೆ. ಹಾಗಾಗಿ 2 ಎಕ್ಸ್ ಈಕ್ವಲ್ಸ್ ಟು 2, ವೈ ಈಕ್ವಲ್ಸ್ ಟು 3, ಝಡ್ ಈಕ್ವಲ್ಸ್ ಟು 5. 24ನೇ ಪ್ರಶ್ನೆಯಲ್ಲಿ a of 1, minus a of 1, y, b of 4, 3, c of x, 6 ಮತ್ತು d of 3, 5 ಇವು ಒಂದು ಸಮಾಂತರ ಚತುರ್ಭುಜದ ಅನುಕ್ರಮ ಶೃಂಗಗಳಾದರೆ x ಮತ್ತು y ಬೆಲೆಗಳನ್ನು ಕಂಡುಹಿಡಿಯಿರಿ. ಈ ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಪರಸ್ಪರ o ಬಿಂದುವಿನಲ್ಲಿ ಛೇದಿಸ್ಲತ್ತವ. ಇದು ಏನಾಗಿರ್ತದೆ ಮಧ್ಯ ಬಿಂದುವಿನಲ್ಲಿ ಛೇದಿಸ್ತವ. ಹಾಗಾಗಿ ಮಧ್ಯ ಬಿಂದುವನ್ನು ಕಂಡುಹಿಡಿದೀನಿ ನಾನು. x, y ಅನ್ನು ಇಟ್ಕೊಂಡು ಮಧ್ಯಬಿಂದು ಸೂತ್ರ x1 ಪ್ಲಸ್ x2 ಡಿವೈಡ್ ಬೈ 2 y1 ಪ್ಲಸ್ y2 ಡಿವೈಡ್ ಬೈ 2. x1 ಅನ್ನೋದು ಇದು 3, 5 ಮತ್ತು 4, 3 ಅನ್ನು ತಗೊಂಡಾಗ 3 ಪ್ಲಸ್ 4 ಡಿವೈಡ್ ಬೈ 2 5 ಪ್ಲಸ್ 3 ಡಿವೈಡ್ ಬೈ 2 ಅಂತೇಳಿ ಆಗ್ತದೆ. ಇಲ್ಲಿ ಅವೆರಡನ್ನು ತಗೊಂಡು ಸಿಂಪ್ಲಿಫೈ ಮಾಡಿದಾಗ 7/2
8/4 ಅಂತೇಳಿ ಬಂತು. ಇದು 4 ಆಯಿತು, ಇದು 7/2 ಆಯಿತು. ಮತ್ತೆ ನಾನು ಎ ಸಿಯ ಮಧ್ಯಬಿಂದು ಸೂತ್ರವನ್ನು ಮಧ್ಯಬಿಂದುವನ್ನು ಕಂಡುಹಿಡಬೇಕಾಗಿದೆ. x, y = x1 + x2/2 y1 + y2/2 ಅಂತ ತಗೊಂಡಿನಿ. ಈಗಾಗಲೇ ನಾವು ಇದು 7/2 ಮತ್ತು 4 ಕಂಡುಹಿಡಿದಿದ್ದೆವು. ಅದು ಬೆಲೆಯನ್ನು ತಗೊಂಡು x + 1 ಇಲ್ಲಿ ಇದು x ಮತ್ತು ಇದು 1 ಅನ್ನು ಕೂಡಿಸಿದೆವು. ನೆಕ್ಸ್ಟ್ 6 + y ಅನ್ನು ಕೂಡಿಸಿದೆವು. ಇದು ವಾಯು ಅನ್ನು ಕೂಡಿಸಿ RHS ಮಾಡಿದಾಗ x = 6 y = 2. ಈ ರೀತಿ ಎರಡು ಉತ್ತರಗಳನ್ನು ಸಿಗ್ತವೆ. x ಬೆಲೆ ಮತ್ತು y ಬೆಲೆಗಳ ಉತ್ತರವನ್ನು ಕಂಡು 3 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆಗಳ ಉತ್ತರವನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ, ಪಾರ್ಟ್ 2 ನಲ್ಲಿ. ಈ ಪಾರ್ಟ್ 1 ನಲ್ಲಿ 1 ಅಂಕದ ಮತ್ತು 2 ಅಂಕದ ಪ್ರಶ್ನೆಗಳ ಪರಿಹಾರವನ್ನು ಕಂಪ್ಲೀಟ್ ಆಗಿ ಉತ್ತರವನ್ನು ನೋಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ 3 ಅಂಕ ಮತ್ತು 4 ಅಂಕದ ಪ್ರಶ್ನೆಗಳ ಉತ್ತರವನ್ನು ಕೊಡ್ತೇನೆ. ವಿಡಿಯೋನ ಇಷ್ಟ ಆದರೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.